ಸೊ ಬಿ ಆರ್ ಬಿದು ಏನಾದರೂ ಅಪ್ಡೇಟ್ ಇದೆಯಾ? ಎನಿ ಅಪ್ಡೇಟ್ಸ್ ಬ್ರೋ? ರಮೇಶ್ ಅವ್ರು ಕೇಳಿರೋವಂಥದ್ದು, ಆವಾಗಲೇ ರವಿಕುಮಾರ್ ಅವ್ರು ಕ್ವಶನ್ ಮಾಡಿದ್ದಲ್ಲ. ಓಕೆ. ಸೊ ಬಿ ಆರ್ ಬಿದು ನಾಳೆ ಶೂಟಿಂಗ್ ರೆಸ್ಯೂಮ್ ಆಗ್ತಾ ಇದೆ, ನಾಳೆ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಬಿ ಆರ್ ಬಿ ನೀವೆಲ್ಲರೂ ಅಂದ್ಕೊಂಡಿರೋ ರೀತಿ ಒಂದು ಚಿಕ್ಕ ಸಿನಿಮಾ ಅಲ್ವೇ ಅಲ್ಲ. ಅಥವಾ ಕಿಚ್ಚ ಸುದೀಪ್ ಅವ್ರದ್ದೊಂದು ಸಿನಿಮಾ ಬರ್ತಾ ಇದೆ, ಅಲ್ಲ. ಒಂದು ಇಂಡಿಯನ್ ಸಿನಿಮಾನ ರೆಪ್ರೆಸೆಂಟ್ ಮಾಡೋ ಕೊಟ್ಟಿರೋವಂಥದ್ದು. ನಿಮಗೆ ನಾನು ಬ್ಯಾಲೆನ್ಸ್ ಮಾಡೋ ರೀತಿ ಹೇಳ್ತೀನಿ. ಟಾಕ್ಸಿಕ್ ಸಿನಿಮಾನ ಪಕ್ಕಕ್ಕಿಡಿ ಸ್ವಲ್ಪ ಹೊತ್ತಿಗೆ. ರಾಮಾಯಣ ಸಿನಿಮಾನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ನಿಮಗೆ ಒಂದು ಐಡಿಯಾ ಇದೆ. ಸೊ ಅದ್ರ ಸಮವಾಗಿ ಯಾವುದಾದ್ರು ನಿಂತ್ಕೊತಾ ಇದೆ ಅಂತಂದರೆ ಅದು ಬಿ ಆರ್ ಬಿನೇ ಆಗಿರುವಂಥದ್ದು. ಕಲ್ಕಿ ಸಿನಿಮಾ ಒಂದು ಡಾರ್ಕ್ ಥೀಮ್ ಮೇಲೆ ಆಗಿರುವಂಥದ್ದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಿ ಆರ್ ಬಿನ ಇವರು ಕೊಟ್ಟಿರುವಂಥದ್ದು ನನಗೆ ಇನ್ನೂ ಇಮ್ಯಾಜಿನರಿ ಅಲ್ಲಿ ಹೇಳ್ತಿರುವಂಥದ್ದು ಕಲರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಆ್ಯಂಡ್ ನಮಗೆ ವಿಜುವಲ್ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾರೆಲ್ಲ ವಿಕ್ರಾಂತ್ ರೋಣನ 3Dಯಲ್ಲಿ ನೋಡಿದ್ದೀರಾ ಅವರಿಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಅನೂಪ್ ಭಂಡಾರಿ ಅವರು ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದರದ್ದೊಂದು ಕ್ರಿಯೇಟಿವ್ ಆರ್ಟ್ ವರ್ಕ್ಸ್ ಏನು ಮಾಡ್ತಾರೆ ಅದನ್ನು ಅವರಿಗೆಲ್ಲ ತುಂಬಾ ಅಪ್ರಿಷಿಯೇಟ್ ಮಾಡಬೇಕಾಗಿರೋಂಥ ವಿಷಯ. ಪ್ರತಿಯೊಂದು ನಾನು ನೋಡ್ತಾ ಇದ್ದೀನಿ, ಪ್ರತಿಯೊಂದು ಡೀಟೇಲಿಂಗ್ ಹೇಗಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಥರ ಕಾಣಿಸ್ತಾನೆ ಇಲ್ಲ, ಎಲ್ಲ ಒಂದು ನ್ಯಾಚುರಲಿ ನೇಚರೇ ಡೆವಲಪ್ ಮಾಡ್ದಂಗಿದೆ. ಸೊ ಅದೇ ನನಗೆ ಬೇಕಾಗಿರೋವಂಥದ್ದು ಕೂಡ. ಸೊ ಸಿನಿಮಾದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ತುಂಬ ವಿಷಯದಲ್ಲಿ ಬ್ಯಾಕ್ಲಾಶ್ ಬೇರೆ ಮೂವಿಯಲ್ಲಿ ಆಗಿದೆ, ಅದು ಇದರಲ್ಲಿ ಆಗದೇ ಇರಲಿ ಅಂದರೆ ನಾನು ಮೂವಿ ಬಂದಮೇಲೆ ಹೇಳ್ತೀನಿ, ತೋರಿಸಿ ಕಂಪೇರ್ ಮಾಡಿಬಿಟ್ಟು ಹೇಳ್ತೀನಿ ಎಲ್ಲೆಲ್ಲಿ ನನಗೆ ತುಂಬಾ ಸಿಟ್ಟಿದೆ ಗುರು ಬೇರೆ ಸಿನಿಮಾದ ಮೇಲೆ ಆ ಥರ ತೋರಿಸಿದಾಗ. ಏನೋ ಆಡಿಯನ್ಸ್ ಅವನಿಗೆ ಗೊತ್ತಾಗಲ್ಲ ಏನು ಅದೆಲ್ಲ ಆ ಥರ ಅಂದ್ಕೊಳ್ಳೋದಿದೆಯಲ್ಲ, ನನಗೆ ತುಂಬ ಸಿಟ್ಟು ಬರುತ್ತೆ. ಆದರೆ ಬಿ ಆರ್ ಬಿಯಲ್ಲಿ ಆ ಥರ ಯೋಚನೆ ಮಾಡಬಾರ್ದು, ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಬಿ ಆರ್ ಬಿ ಸಿನಿಮಾ ಅಲ್ಟಿಮೇಟ್ ಸಪೋರ್ಟ್ ಇರೋವಂಥದ್ದು. ಕಲ್ಕಿ ಸಿನಿಮಾಕ್ಕೂ ಮೊದಲೇ ಬರಬೇಕಾಗಿತ್ತು, ಬಂದಿಲ್ಲ ಅನ್ನೋದು ಕೂಡ ನನಗೊಂದು ಸಿಟ್ಟಿದೆ. ಯಾಕೆಂದರೆ ಕಲ್ಕಿ ಸಿನಿಮಾ ಈಗ ಹಿಟ್ಟಾಯಿತು ಹಾಗೆ ಅಂತ ಹೇಳ್ತಿದ್ದಾರೆ, ಆದರೆ ಅದಕ್ಕೂ ಮೊದಲೇ ವಿಷನ್ ಮಾಡಿದ್ದು ಬಿ ಆರ್ ಬಿ ಆಗಿತ್ತು. ಕಾರ್ತಿಕ್ ಜಯರಾಮ್ ಅವರು ಈಸ್ ಆನ್ ಬೋರ್ಡ್ ಫಾರ್ ಬಿಲ್ಲರಂಗ ಭಾಷಾ ಆ್ಯಂಡ್ ವಿಲ್ ಬಿ ಪ್ಲೇಯಿಂಗ್ ಅ ಪ್ರೊಮೈನೆಂಟ್ ರೋಲ್. ಸೊ ಇವರಿಗೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಿಕ್ಕಿದೆ. ಅದನ್ನು ಜೆ ಕೆ ಅಂತಲೇ ಫೇಮಸ್ ಮಾಡಿದ್ರು ಅಂತ ಅನಿಸುತ್ತೆ ಕಾರ್ತಿಕ್ ಜಯರಾಮ್ ಅವ್ರನ್ನ. ಸೊ ತುಂಬ ದಿನ ಆದಮೇಲೆ ನಾನು ಒಂದು ಸಿನಿಮಾದ ಅಲ್ಲಿ ನೋಡ್ತಾ ಇರೋ ಅಂತಂದು ಹೇಳ್ಬೋದು. ಅಂದರೆ ಯಾವುದೇ ಒಂದು ಅನೌನ್ಸ್ಮೆಂಟ್ ಏನೂ ನೋಡಿರಲಿಲ್ಲ ನಾನು, ಈಗಲೇ ನೋಡ್ತಿರೋ ಅಂತಂದೇ ಹೇಳ್ಬೋದು. ಹಾಗೆಯೇ ಪ್ರಿಲೀಸ್ ಇವೆಂಟ್ ಆಯಿತು, ಅದ್ಭುತವಾಗಿರುವಂಥ ಎಕ್ಸ್ಪೀರಿಯನ್ಸ್. ಅದರ ಸಪ್ರೇಟ್ ವೀಡಿಯೋ ಕೂಡ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋ ನೋಡ್ಕೊಬನ್ನಿ ಅಂತ ಹೇಳ್ತಾ ಇದಿಷ್ಟು ಈ ವಿಡಿಯೋದಲ್ಲಿ ನನಗೆ ಮೆನ್ಷನ್ ಮಾಡೋಕ್ಕಿದ್ದು. ಪೀಸ್ ಔಟ್.